ಹೋಗ್ಲಿ ಬಿಡು ಕಂದ, ಈಗೆಲ್ಲ ಸರಿ ಹೋಯ್ತಲ್ಲ. ಇನ್ನೂ ಸರಿ ಹೋಗಿಲ್ಲ ಅಜ್ಜಿ. ಅದನ್ನ ಹೇಳಬೇಕು ಅಂತ ಅಪ್ಪನ ಹತ್ರ ಹೋದೆ, ಆದರೆ ಅವ್ರಿಗೆ ಮುಖ ತೋರ್ಸೋಕ್ಕಾಗಲಿಲ್ಲ. ಇನ್ನು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ ಅಜ್ಜಿ. ಅಪ್ಪ, ನನಗೆ ಕ್ಷಮಿಸ್ಬಿಡಿ. ಕಿಶೋರ್ ನೋಡು, ಈ ಥರ ಎಲ್ಲ ಕಣ್ಣೀರು ಹಾಕ್ಬಾರ್ದು, ನೀನು ಕೈಯೆಲ್ಲ ಮುಗಿಬೇಡ, ನೀನು ಸುಮ್ಮನೆ ಇರು. ಹೌದಪ್ಪ, ನಮ್ಮಿಂದನೂ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ಬಿಡಿ. ಅಪ್ಪ ಸಾರಿ ಅಪ್ಪ, ನಾನು ಆ ಥರ ರಿಯಾಕ್ಟ್ ಮಾಡಬಾರ್ದಿತ್ತು. ಪ್ಲೀಸ್ ಕ್ಷಮಿಸ್ಬಿಡಿ. ಪ್ಲೀಸ್ ಸ್ಟಾಪ್ ದಿಸ್. ಹೌದು, ನಾವು ತಪ್ಪು ಮಾಡಿದ್ದೀವಿ, ಸಾರಿ. ಹೌದು, ನಮ್ಮಿಂದನೂ ತಪ್ಪಾಗಿದೆ, ಕ್ಷಮಿಸಿ. ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋದಾದ್ರೆ ಹೊರಗಡೆ ಬನ್ನಿ, ಇಲ್ಲ ನಿಮ್ಮ ಜೊತೆ ನಾವು ಹೊರಗಡೆ ನಿಲ್ತೀವಿ. ಹೌದು, ನಾವು ನಿಮ್ ಜೊತೆ ಹೊರಗಡೆ ಇರ್ತೀವಿ. ಹೌದು, ನಾವು ಹೊರಗಡೆ ನಿಂತ್ಕೋತೀವಿ. ಪ್ಲೀಸ್ ಬನ್ನಿಪ್ಪ. ರಾಮ್, ದುರ್ಗಾನ್ ಹುಡ್ಕೋ ಜವಾಬ್ದಾರಿ ನಿನ್ ಮಾತ್ರ ಅಲ್ಲ, ನಾವು ಮನೆಯವರೆಲ್ಲ ಸೇರಿ ಹುಡ್ಕೋಣ. ಅದಕ್ಕೋಸ್ಕರ ನೀನು ಹೊರಗಡೆ ನಿಲ್ಬೇಕಾಗಿಲ್ವೋ? ಒಳಗ್ ಪಾಪ. ಹಾಕಮ್ಮ, ಇನ್ನೊಂದ್ ಸ್ವಲ್ಪ ಜಾಸ್ತಿ ತುಪ್ಪ ಹಾಕೋ. ಹಾಕ್ತಿದ್ದೀನಿ ಅಜ್ಜಿ. ನಾನು ಅಷ್ಟೇ, ಕಿಶೋರ್ ಬಾವ ಮತ್ತೆ ಏಜೆ ಒಂದಾದ್ರೆ 21 ದೇವಸ್ಥಾನಕ್ಕೆ ತುಪ್ಪದ ಅಲಂಕಾರಕ್ಕೆ ತುಪ್ಪ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ. ಅಂತೂ ಸಮಸ್ಯೆ ಯಾವುದೇ ತೊಂದರೆ ಇಲ್ದಂಗೆ ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಇನ್ ದುರ್ಗಾ ಬರೋದೊಬ್ಬಳು ಬಾಕಿ. ಇಷ್ಟೇ ಆಗಿದ್ಯಂತೆ, ದುರ್ಗಾ ಅಕ್ಕನು ಬಂದೇ ಬರ್ತಾರೆ, ನೋಡ್ತಾ ಇರಿ. ನಿನ್ ಮಾತು ನಿಜ ಆಗ್ಲಿ ಸರು. ಅಪ್ಪ ಭಗವಂತ, ಅಪ್ಪ ಮಕ್ಕಳ ಮಧ್ಯೆ ಯಾವತ್ತೂ ಮುನಿಸ್ ಬರ್ದೇ ಇರಲಿ. ಅವರಿಬ್ಬರ ಸಂಬಂಧ ಹೀಗೆ ಶಾಶ್ವತವಾಗಿ ಚೆನ್ನಾಗಿರ್ಲಿ. ಅವರಿಬ್ರು ದೂರ ಆಗೋದನ್ನ ನನ್ನಿಂದ ನೋಡಕ್ ಆಗೋದಿಲ್ಲ. ನನ್ನ ಮಗ ಕಣ್ಣೀರು ಹಾಕಿರೋದನ್ನ ನಾನು ಯಾವತ್ತೂ ನೋಡಿಲ್ಲ, ನೋಡೋಕೆ ಇಷ್ಟನೂ ಪಡೋದಿಲ್ಲ. ಅವನು ಯಾವಾಗಲೂ ಚೆನ್ನಾಗಿರ್ಬೇಕು ಅಷ್ಟೆ. ಇನ್ಯಾವತ್ತೂ ಈ ಮನೇನ ಮುರಿಬೇಡ, ಅಷ್ಟು ಮಾಡಿಕೊಡು. ಇದನ್ನು ಬಿಟ್ಟು ನಿನ್ನ ಹತ್ರ ಬೇಡ್ಕೊಳ್ಳೋಕ್ಕೆ ಬೇರೆ ಏನೂ ಇಲ್ಲ. ಪ್ಲೀಸ್ ದೇವ್ರೆ. ಸರು, ಮಂಗಳಾರತಿ ಮಾಡಮ್ಮ. ಮನೇಲಿ ಅಷ್ಟೆಲ್ಲ ರಾದ್ಧಾಂತ ಆಗ್ತಿತ್ತು ತಾನೆ, ಏನ್ ಮಾಡ್ತಿದ್ದೆ ಆಗ? ಅದು ನಾನು ಭಯದಲ್ಲಿ. ಮುಚ್ಚು ಬಾಯ್. ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಭಯ ಅನ್ನೋ ಮಾತು ಬಂತು, ಆ ಭಯ ಅನ್ನೋದು ಹೇಗಿರುತ್ತೆ ಅಂತ ನಾನು ನಿನಗೆ ಪರಿಚಯ ಮಾಡಿಸ್ಬಿಡ್ತೀನಿ. ಭಯ ಅಂದರೆ ಆ ಥರ ಅಲ್ಲ, ನನಗೆ ಧೈರ್ಯ ಇದೆ, ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಆ ಟೈಮಲ್ಲಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಒಂದು ಮನೇಲಿ ಅಪ್ಪ ಮಗ ಒಂದಾಗ್ತಾರೆ ಅಂದರೆ
ಆ ಮನೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇನ್ಯಾವತ್ತೂ ನಮ್ಮ ಮನೇಲಿ ಸಮಸ್ಯೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಅವರು ಕಣ್ಮುಚ್ಕೊಂಡು ಕೂತ್ಬಿಡ್ತಾರೆ. ಆ ಕಾನ್ಫಿಡೆನ್ಸೇ ನಮಗೆ ವರ. ಅದನ್ನ ಇಟ್ಕೊಂಡು ನಾವು ಆಟ ಆಡಬೇಕು. ನಮ್ಮ ದಾಳನ ಮೂವ್ ಮಾಡ್ತಾ ಹೋಗಬೇಕು. ಹಣ್ಣೋ ಕಾಯೋ ಇಲ್ಲಿ ದಾಳ ಉರುಳೋದು ಮುಖ್ಯ ಆಗುತ್ತೆ. ಆದರೆ ಒಂದು ಹಂತದಲ್ಲಿ ದಾಳ ಹಾಕೋನಿಗೆ ಗಾಳ ಹಾಕಿ ಮುಗಿಸ್ಬೇಕು. ಅದು ನೆನಪಿರಲಿ. ನಾನು ಅದನ್ನು ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನೆನಪಿಟ್ಕೋ ಪ್ರಾರ್ಥನಾ, ಮನುಷ್ಯ ಕಾನ್ಫಿಡೆನ್ಸಲ್ಲಿ ಇದ್ದಾಗಲೇ ತಪ್ಪು ಮಾಡೋದು. ಆ ತಪ್ಪನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ದುರ್ಗಾ ವಿಷಯ ತುಂಬ ಸೀರಿಯಸ್ ಆಗ್ತಿದೆ. ಸೊ ನೀನು ಹೋಗಿ ಏಜ್ ಜೊತೆ ನಿಂತ್ಕೋ. ನೀನು ಅವನಿಗೆ ಹೇಳು ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನ. ಆಗ ಅವನೇನು ಮಾಡ್ತಾನೆ, ಹೇಗೆ ಯೋಚನೆ ಮಾಡ್ತಾನೆ, ಯಾವ ಹೆಜ್ಜೆನ ಯಾವಾಗ ಇಡ್ತಾನೆ, ಎಲ್ಲ ಇನ್ಫಾರ್ಮೇಶನ್ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ನೀನು ಏಜ್ ಜೊತೆ ಒಂದು ಹೆಜ್ಜೆ ಇಡೋದನ್ನ ಮಿಸ್ ಮಾಡಿದ್ರು ಅವನು ನಿನ್ನನ್ನು ಬಿಟ್ಟು 100 ಹೆಜ್ಜೆ ಮುಂದೆ ಹೋಗಿರ್ತಾನೆ. ಮೊದಲು ಅವನ ಜೊತೆ ಟೀಮ್ ಅಪ್ ಆಗು. ಸರಿ. ಆಮೇಲೆ ಆ ಕಿಶೋರ್ ವಿಷಯ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಈಗ ನೀನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಭಿರಾಮ್ ಜಯಶಂಕರ್. ಸರಿ. ನೋಡ್ತಾ ಇರಿ, ಈಗ ನಾನಿಡೋ ಹೆಜ್ಜೆಯಿಂದ ಮನೆ ಮುರಿಬೇಕು, ಇಲ್ಲ ಎಲ್ಲರೂ ಮನೆನೇ ಮರಿಬೇಕು. ಕಿಶೋರ್ ಅವರೇ ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನಂಗೆ ಬೇಡ. ದಯವಿಟ್ಟು ತಗೊಳ್ಳಿ. ಆ್ಯಕ್ಚುಲಿ ಪ್ಲೀಸ್ ಏನು ಮಾತಾಡಬೇಡಿ, ತಿನ್ನಿ, ಹೇಳಿ. ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಮಾತಾಡದೆ ಇನ್ನೇನು ಮಾಡಲಿ? ಏಜೆ ಬೆಳೆಸಿರೋ ಮಗನ ನೀವು. ನನಗಂತೂ ನಂಬಕ್ಕೆ ಆಗಲ್ಲ. ಅಂತ ದೊಡ್ಡ ವ್ಯಕ್ತಿ ನೆರಳಲ್ಲಿ ಬೆಳೆದು ಹೇಡಿಗಳ ಥರ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಹತ್ರ ಮಾತಾಡೋಕ್ಕೂ ನಂಗೆ ಹಿಂಸೆ ಆಗ್ತಿದೆ. ಆದರೆ ಮಾನವೀಯತೆ ಅಂತ ಒಂದೇ ದೃಷ್ಟಿಯಲ್ಲಿ ಇದೆಲ್ಲ ತಗೊಂಡು ಬಂದು ಕೊಡ್ತಾ ಇದ್ದೀನಿ. ತಗೊಳ್ಳಿ. ನನ್ನ ಪ್ರಕಾರ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೋ ಅವರು ಹೇಡಿಗಳು. ಧೈರ್ಯವಾಗಿರ್ಬೇಕು, ಧೈರ್ಯವಾಗಿ ಬದುಕು ತೋರಿಸ್ಬೇಕು. ಅದೇ ಧೈರ್ಯಶಾಲಿಗಳು ಮಾಡೋ ಕೆಲಸ. ಏನು ಮಾಡಲಿ? ನಾ ತಪ್ಪು ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತು, ಆದರೆ ಬೇರೆ ವಿಧಿ ಇಲ್ಲ. ಬೇರೆ ವಿಧಿ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ? ಎಲ್ಲದರಲ್ಲೂ ಅಪ್ಪ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಿದ್ರಲ್ಲ, ಈ ವಿಷಯನೂ ಅಪ್ಪ ಹೇಳ್ಕೊಟ್ಟಿದ್ದಾರಾ? ಎಷ್ಟೇ ಕಷ್ಟ ಬಂದ್ರೂ ಬದುಕು ತೋರಿಸ್ತಾರೆ. ಆದ್ರೆ ನೀವು ಎಂತ ಕೆಲಸ ಮಾಡ್ಕೊಂಡಿದ್ದೀರಾ ನೋಡಿ. ನೀವು ನಿಜವಾಗ್ಲೂ ಅವ್ರ ಮಗನಾ? ಇಲ್ಲ, ಚಾನ್ಸೇ ಇಲ್ಲ. ಲೀಲಾ ಅವರೇ, ನೀವು ಪ್ರೀತಿಯಿಂದನೋ ತುಂಬ ಕೇರಿಂದನೋ ಬಂದು ಮಾತಾಡ್ಸಿದ್ರೆ ನಂಗೆ ಅನುಮಾನ ಬರ್ತಿತ್ತೇನೋ. ಆದರೆ ನೀವು ಬೈದು ಬುದ್ಧಿ ಹೇಳಕ್ಕೆ ಬಂದ್ರಲ್ಲ, ನಿಮ್ಗೆ ನನ್ನ ಮೇಲೆ ಎಷ್ಟು ಕೇರಿದೆ ಅಂತ ಗೊತ್ತಾಯ್ತು. ಇದು ನಿಮ್ಮ ಮನಸ್ಸನ್ನ ತೋರಿಸ್ತಿದೆ. ಇನ್ನು ಮುಂದೆ ನಾ ಯಾವತ್ತೂ ಹೀಗೆ ಮಾಡ್ಕೊಳ್ಳಲ್ಲ. ನಂಗೆ ತಪ್ಪೇನು ಅಂತ ನಂಗೆ ಗೊತ್ತಾಗಿದೆ. ಈಗ ಕೋಪ ಬೇಡ, ಲೆಟ್ಸ್ ಬಿ ಫ್ರೆಂಡ್ಸ್. ನಂಗೆ ಇವಾಗ ಸಮಾಧಾನ ಆಯ್ತು. ಹಾಲು ಮತ್ತೆ ಹಣ್ಣು ಇಟ್ಟಿರ್ತೀನಿ, ಆಮೇಲೆ ತಿನ್ನಿ. ಗಾಯ ವಾಸಿ ಆಗೋವರೆಗೂ ನೀಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಓಕೆನಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ. ಕಿಶೋರ್ ಅವರೇ, ಪಾಪ ನೀವೆಷ್ಟು ಒಳ್ಳೆಯವರು. ಹೆಂಡತಿ ಕಾಣಿಸ್ತಿಲ್ಲ ಅಂತ ಎಷ್ಟು ನೊಂದು ಹೋಗಿದ್ದೀರಾ. ನಾನು ದುರ್ಗಾ ಅವ್ರ ವಿಷಯನ ಹೇಳ್ದೆ ಇರೋಕ್ಕಾಗಲ್ಲ. ಆದರೆ ಹೇಳಬೇಕು ಅಂತ ಅನಿಸ್ತಿದೆ. ಎಷ್ಟು ಬೇಕು ಅಷ್ಟು ಹೇಳ್ಬಿಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ. ದುರ್ಗಾ ಅವ್ರು ಕಾಣಿಸ್ತಿಲ್ವಲ್ಲ, ಅದರಲ್ಲಿ ನಮ್ಮ ಮನೇಲಿರೋ ಅಂತ್ರ ಅವ್ರ ಕೈವಾಡ ಇದೆ ಅಂತ ನಂಗೆ ಯಾಕೋ ಡೌಟು. ವಾಟ್? ಮೆಲ್ಲಗೆ ಮೆಲ್ಲಗೆ. ನಾನು ಹೇಳಿದ್ದು ನಂಗೆ ಡೌಟ್ ಇದೆ ಅಂತ. ನೀವ್ಯಾಕೆ ಇಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಈ ಡೌಟ್ ಬಂದಿದೆ ಅಂದರೆ ಯೋಚನೆ ಮಾಡಲೇಬೇಕಾದ ವಿಷಯ.
ನಾನು ಮನೆ ಬಂದಾಗಿಂದ ಅವ್ರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮನಸ್ಸಾಗ್ತಿರ್ಲಿಲ್ಲ. ಈಗ ನೀವು ವಿಷಯ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ಇಲ್ಲ ಅಂದಿದ್ರೆ ಮನಸ್ಸಲ್ಲೇ ಮುಚ್ಚಿ ಹೋಗಿರೋದು. ಅದೆಲ್ಲ ಬಿಡಿ, ನಿಮಗೂ ಹಾಗೆ ಅನಿಸ್ತಿದೆ ಅಂದರೆ ಮುಂದೆ ಏನು ಮಾಡೋಣ? ತುಂಬ ಹುಷಾರಾಗಿ ಡೀಲ್ ಮಾಡಬೇಕಾಗಿರೋ ವಿಷಯ ಇದು. ಯಾರ್ಯಾರಿಗೆ ಹೇಳಿದ್ದೀರಾ? ಇಲ್ಲಪ್ಪ, ನಾನು ಹೇಳಿದ್ರೆ ಮನೆಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇದೆ. ಅದಕ್ಕೆ ಯೋಚನೆ ಮಾಡಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಆದಷ್ಟು ಬೇಗ ಈ ವಿಷಯನ ಮನೆಯವ್ರಿಗೆ ತಿಳಿಸ್ಬೇಕು. ಆದರೆ ಅದಕ್ಕಿಂತ ಮುಂಚೆ ದುರ್ಗನ ಮನೆ ಕರ್ಕೊಂಬರ್ಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು. ನನ್ನ ಕೊನೆ ಉಸಿರೋವರೆಗೂ ನನ್ನ ಜೊತೆಲಿರ್ತೀನಿ. ಈ ಮನೆ ಚೆನ್ನಾಗಿರ್ಬೇಕು ಅಷ್ಟೆ. ಅದ್ಯಾವ ಶಕ್ತಿ ಈ ಮನೆನ ನಾಶ ಮಾಡಿಬಿಡುತ್ತೋ ನೋಡೇ ಬಿಡೋಣ. ಇನ್ಮೇಲೆ ನಾವಿಬ್ರು ಒಂದೇ ಟೀಮ್. ಓಕೆ, ಬಟ್ ಇನ್ಸ್ಪೆಕ್ಟರ್, ಯಾವ ರೀತಿಯಲ್ಲಿ ಸಿಗುತ್ತೋ, ಎಲ್ಲಿಂದ ಸಿಗುತ್ತೋ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಪ್ಲೀಸ್. ಐ ನೋ ನಾನು ನಿಮಗೆ ತುಂಬ ಪ್ರೆಷರ್ ಹಾಕ್ತಾ ಇದ್ದೀನಿ, ಬಟ್ ನನಗೆ ಬೇರೆ ದಾರಿನೇ ಇಲ್ಲ. ಈ ಥರ ನಮಗೆ ಸಿಗೋ ಸಣ್ಣ ಪುಟ್ಟ ಇನ್ಫಾರ್ಮೇಷನಿಂದನೇ ದುರ್ಗ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ಬೋದು. ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಮೈಂಡ್. ಹಾಂ, ಥ್ಯಾಂಕ್ ಯು ವೆರಿ ಮಚ್. ನಾನು ಇವನ ಜೊತೆ ಇರೋದು ಬಿಟ್ಟೆ ಕೆಟ್ಟೆ. ಹಗಲು ರಾತ್ರಿ ಇವನ ಜೊತೆನೇ ಇರಬೇಕು. ಆಗ ಮಾತ್ರ ಇವನೇನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ದುರ್ಗಾ ಬಗ್ಗೆ ಎಷ್ಟು ವಿಷಯ ತಿಳ್ಕೊಂಡಿದ್ದಾನೆ ಅಂತ ನನಗೂ ಗೊತ್ತಾಗೋದು. ಅಭಿ, ಹಾಂ, ಡಿಸ್ಟರ್ಬ್ ಮಾಡಿದ್ನಾ? ಹಾಗೇನಿಲ್ಲ, ಬಟ್ ನನ್ನ ಮೂಡ್ ಸರಿ ಇಲ್ಲ. ಹೌದಾ? ಸರಿ, ನಾನು ಆಮೇಲೆ ಬರ್ತೀನಿ. ಕರಿಯೋ ಅಭಿ, ವಾಪಸ್ ಬಾ ಅಂತ ಕರಿ. ಮಂತ್ರ, ಸಾರಿ, ಐ ಥಿಂಕ್ ಐ ವಾಸ್ ರೂಡ್. ಹರ್ಟ್ ಆಯ್ತಾ? ಹೇ, ಇಲ್ಲ ಅಭಿ, ನನಗೆ ನೋವಾದರೆ ಅದು ನೋವೇ ಅಲ್ಲ. ನೀನು ಒಂದು ಕ್ಷಣ ನೊಂದ್ಕೊಂಡ್ರು ನನಗದನ್ನು ಸುಧಾರಿಸ್ಕೊಳ್ಳೋದಕ್ಕೆ ವರ್ಷಾನುಗಟ್ಲೆನೇ ಬೇಕು. ದುರ್ಗಾ ವಿಷಯ ನಿಮಗೆ ಗೊತ್ತಲ್ಲ, ಅದನ್ನೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ಅಭಿ. ನೀನು ಎಲ್ಲೇ ಹೋಗು, ಏನೇ ಮಾಡು, ಆದರೆ ಇಂಥ ಟೈಮಲ್ಲಿ ನಾನು ನಿನ್ನೊಬ್ಬನ್ನೇ ಬಿಟ್ಟಿರೋಕ್ಕಾಗಲ್ಲ ಅಭಿ. ನೋಡು, ನೀನು ಎಲ್ಲೇ ಹೋದರೂ ನಾನು ನಿನ್ನ ಜೊತೆಲೇ ಬರ್ತೀನಿ ಅಭಿ. ಪ್ಲೀಸ್ ಬೇಡ ಅನ್ಬೇಡ. ನೋ ಅಂದ್ರ, ನೀನು ನನ್ನ ಜೊತೆ ಬರಬಾರ್ದು. ಯಾಕೆ ಬರಬಾರ್ದು? ನೋಡು, ದುರ್ಗಾ ಡೇಂಜರಲ್ಲಿದ್ದಾಳೆ. ಅವಳನ್ನ ಸೇವ್ ಮಾಡಿ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇರ್ತೀನಿ. ಅಕಸ್ಮಾತ್ ನಾನು ನಿನ್ನನ್ನು ಕರ್ಕೊಂಡೋದ್ರೆ ನಿನ್ನನ್ನು ಡೇಂಜರ್ ಸಿಚುವೇಶನಲ್ಲಿ ತಳ್ದಂಗಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಬರೀ ಖುಷಿಯಲ್ಲಿ ಮಾತ್ರ ಅಲ್ಲ ಅಭಿ, ನಿನ್ನ ನೋವಲ್ಲೂ ನಾನು ಭಾಗಿಯಾಗಬೇಕು. ಆಗಲೇ ನಿನ್ನ ಅರ್ಧಾಂಗಿ ಆಗಿದ್ದಕ್ಕೂ ಅರ್ಥ ಸಿಗೋದು. ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ನೀನು ಸೋಲ್ಬಾರ್ದು. ನಿನ್ನ ಗೆಲುವಲ್ಲಿ ನಾನು ಯಾವಾಗಲೂ ಭಾಗಿಯಾಗಿರಬೇಕು. ಆ ಪಾಪಿಗಳು ದುರ್ಗಾನ ಅದೆಂಥ ಜಾಗದಲ್ಲೇ ಬಚ್ಚಿಟ್ಟಿರಲಿ, ಅದೆಂಥ ಕಷ್ಟದ ಸಂದರ್ಭಗಳೇ ಇರಲಿ, ನಾವಿಬ್ಬರು ಹೋಗಿ ದುರ್ಗಾನ ಬಿಡಿಸ್ಕೊಂಬರೋಣ ಅಭಿ. ಪ್ಲೀಸ್ ಬೇಡ ಅನ್ಬೇಡ. ಅಂತರ, ಪ್ಲೀಸ್ ನನ್ನ ಮಾತು ಕೇಳು. ಇಲ್ಲ ಅಭಿ, ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ನನ್ನ ಗಂಡನ ಬಗ್ಗೆ ಯಾರೂ ಮಾತಾಡಬಾರ್ದು. ನನ್ನ ಗಂಡ ತಪ್ಪು ಮಾಡಿದ್ದಾನೆ ಅಂತ ಯಾರೂ ಬೆರಳು ತೋರಿಸಿ ಹೇಳಬಾರ್ದು. ಹಾಗೆ ನಡ್ಕೋಬೇಕಾಗಿರೋದು ಪ್ರತಿಯೊಬ್ಬ ಹೆಂಡತಿ ಕರ್ತವ್ಯ ಅಲ್ವಾ ಅಭಿ? ನಾನು ನಿನ್ನ ಜೊತೆ ಇರ್ತೀನಿ ಅಂತ ಕೇಳ್ಕೋತಿಲ್ಲ. ಏನೇ ಆದರೂ ನಾನು ನಿನ್ನ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಿದ್ದೀನಿ. ಸರಿ ಅಂದ್ರ, ಒಟ್ಟಿನಲ್ಲಿ ದುರ್ಗಾ ಸೇಫಾಗಿ ಮನೆಗೆ ಬಂದರೆ ಅಷ್ಟೇ ಸಾಕು. ಅಭಿ, ನೀನೇನು ಯೋಚನೆ ಮಾಡಬೇಡ. ದುರ್ಗಾ ಖಂಡಿತವಾಗ್ಲೂ ಬರ್ತಾಳೆ. ಐ ಹೋಪ್ ಸೊ. ಎಷ್ಟು ಸಲ ಹೇಳಿದ್ದೀನಿ, ಜೀವನದಲ್ಲಿ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಲ್ ಆಗಿ ತಗೋಬೇಕು, ಆಮೇಲೆ ಮುಂದುವರಿಬೇಕು. ಯಾಕಂದ್ರೆ ನಾವಿಲ್ಲಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಯಾಕೆ ಹೇಳು? ಯಾಕಂದ್ರೆ ನಾವೇನು ತಂದೇ ಇಲ್ಲ. ಭೂಮಿಗೆ ಬರುವಾಗ ಸಿಂಗಲ್ಲು, ಹೋಗ್ಬೇಕಾದ್ರೆ ಸಿಂಗಲ್ಲು, ಇವೆರಡರ ನಡುವೆ ಬರೀ ಸಿಗ್ನಲ್. ಸೊ ಬಿ ಕೂಲ್. ಸರಿ, ಕೂಲ್ ಆದೆ. ಇವಾಗ ಹೇಳಲಾ? ಎಸ್, ಪ್ರೊಸೀಡ್. ಅದು ಅಮ್ಮ ಕಾಲ್ ಮಾಡಿದ್ರು, ಮದ್ವೆಗೆ ಹುಡುಗ ಬರ್ತಿದ್ದಾನಂತೆ. ರೂಪಾ, ವಾಟ್ ಆರ್ ಯು ಟಾಕಿಂಗ್?
ನಾವು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿರ್ಬೋದು, ಅಂತರ್ಜಾಲದಲ್ಲಿ ಎಷ್ಟೇ ಆಳಕ್ಕೆ ಇಳಿದಿರ್ಬೋದು, ಚಂದ್ರನ ಮೇಲೆ ಕಾಲಿಟ್ಟಿರ್ಬೋದು, ಮಂಗಳನ ಅಂಗಳಕ್ಕೆ ಇಳಿದಿರ್ಬೋದು, ಬಟ್ ಸಂಪ್ರದಾಯ ಅಂತ ಬಂದಾಗ ನಾವು ಸ್ವಲ್ಪ ಆರ್ಥೋಡಾಕ್ಸೆ. ಭುಜದ ಎತ್ತರಕ್ಕೆ ಬೆಳೆದಿರೋ ಮಗಳು ಇರಬೇಕಾದ್ರೆ ಮದುವೆಗೆ ಇನ್ನೊಂದು ಗಂಡ, ಇದು ನಂಗೆ ಸರಿ ಅನ್ನಿಸ್ತಿಲ್ಲ. ಸಾರಿ ಟು ಸೇ ದಿಸ್ ರೂಪ. ನಿಮ್ ಬಾಯ್ಗೆ ಅದು ಏನ್ರಿ ಆಗಿದೆ? ಬಾಯಿಗೆ ಬಂದಿದ್ದೆಲ್ಲ ಮಾತಾಡುತ್ತೆ. ಮದ್ವೆ ಗಂಡು ಅಮ್ಮಂಗಲ್ಲ. ಮತ್ತೆ ನಿಮ್ಮ ಅಪ್ಪ ಆ ಟೈಪ ವಯಸ್ಕೋತೀರ ನೋಡಿ ವಿಶ್ವರು. ಮದ್ವೆ ಗಂಡು ನೋಡಕ್ ಬರ್ತಿರೋದು ನನ್ನನ್ನ. ನನ್ನ ಜೀವನದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಕನ್ಸನ್ನ ಉಡಿಸಿ ಈಗ ಬೇರೆ ಹುಡುಗನ ಮದುವೆಗೆ ಹೋಗ್ತಿದ್ಯಾ? ಪುಟ್ಟಿ, ನೀನ್ ನನ್ನ ಜೀವನದ ಹಿಂದೂ ಮಹಾಸಾಗರ ಅಂತ ಅನ್ಕೊಂಡಿದ್ದೆ, ಆದ್ರೆ ಬಂಗಾಲ ಕೊಲ್ಲಿ ಆಗ್ಬಿಟ್ಟಿಯಲ್ಲ. ಈ ಕತ್ತೆ ಸಾಕಾಗೋದ್ನ. ಇನ್ನೊಂದ್ಸಲಿ ಓವರ್ ಆಗಿ ಮಾತಾಡಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ ವಿಶ್ವರೂಪ್. ಮನೇಲಿ ಹುಡ್ಗ ನೋಡಿದ್ದಾರೆ, ಅವನ್ನೇ ಒಪ್ಪು ಅಂತ ಹಿಂಸೆ ಮಾಡ್ತಿದ್ದಾರೆ. ಅವನ್ ಬೇರೆ ನನ್ನ ನೋಡಕ್ ಬರ್ತಿದ್ದಾನಂತೆ. ನನಗ್ ನಿನ್ನ ಬಿಟ್ರೆ ಬೇರೆ ಯಾರು ನೋಡಕ್ಕೂ ಇಷ್ಟ ಇಲ್ಲ ವಿಶ್ವರೂಪ್. ನೋಡು, ಲವ್ವರ್ ಆಗ ಅದೇನ್ ಮಾಡ್ತೇವ್ ಮಾಡು. 2 ವಾರ ಟೈಮ್ ಇದೆ. ಇಷ್ಟ ಹೇಳಕ್ ಬಂದಿದ್ದೀನಿ, ಇವಾಗ ಹೋಗ್ತಿದ್ದೀನಿ. ಕತ್ತೆ ಪುಟ್ಟಿ ಪುಟ್ಟಿ. ಮುಂದೇನ್ ಮಾಡ್ಬೇಕು ಅಂತ ನೀವ್ ಪ್ಲಾನ್ ಮಾಡಿ ಕಿಶೋರ್ ಅವರೇ. ದುರ್ಗಾ ಯಾರ ಹತ್ರನೂ ಶತ್ರುತ್ವ ಇಟ್ಕೊಂಡಿರ್ಲಿಲ್ಲ. ಎಷ್ಟು ದೊಡ್ಡ ಕಂಪ್ನಿ ಓನರ್ ಏಜೆ, ಅವ್ರ ಸೊಸೆ ದುರ್ಗಾ. ಎಷ್ಟೋ ಸತಿ ಏಜೆ ಬ್ಯುಸಿ ಇದ್ದಾಗ ದುರ್ಗಾ ಅವರು ಅವ್ರ ಕೆಲಸ ಮಾಡಿದ್ದಾರೆ. ಅಂಥದ್ರಲ್ಲಿ ಕಂಪ್ನಿಯಲ್ಲಿ ಅವರಿಗೆ ಶತ್ರುಗಳಿರೋದು ಕಾಮನ್ನು. ಬಟ್ ಕಿಡ್ನಾಪ್ ಮಾಡೋಷ್ಟು ಕೆಟ್ಟ ಮನ್ಸು ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಅದೇ ಹೇಳ್ತೀರಾ? ಏಜೆ ಅವರಿಂದಾನೇ ಕಲ್ತಿರೋ ವಿಷಯ. ಅವ್ರ ಶತ್ರುಗಳಿಗೆ ಒಂದು ಡಿಗ್ನಿಟಿ ಇರುತ್ತೆ. ಅವ್ರ ಶತ್ರುಗಳಿಗೆ ಅಟ್ಲೀಸ್ಟ್ ವ್ಯಾಲ್ಯೂಸ್ ಆದ್ರೂ ಗೊತ್ತಿರುತ್ತೆ. ಅವರು ಬೇರೆ ತರ ಅಲ್ಲ. ಮತ್ತೆ ದುರ್ಗಾಗೆ ಯಾರು ತೊಂದರೆ ಕೊಡ್ತಿರ್ಬೋದು? ನಾನು ಆಗ್ಲೇ ಹೇಳಿದ್ನಲ್ಲ, ಅಂತರ ಅವ್ರ ಮೇಲೆ ಡೌಟ್ ಇದೆ ಅಂತ. ಡೌಟ್ ಇದೆ ನಿಜ, ಆದ್ರೆ ನಿಜ ಗೊತ್ತಾಗಬೇಕು ಅಂದ್ರೆ ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಇಲ್ಲದೆ ಒಬ್ಬ ವ್ಯಕ್ತಿನ ಹೇಗೆ ಪ್ರೂವ್ ಮಾಡೋದು? ಬಾಯಿ ಮಾತಲ್ಲಿ ಹೇಳೋದು ಬೇರೆ, ಆರೋಪ ಮಾಡಿದ ಮೇಲೆ ಅದನ್ನ ನಿಜ ಅಂತ ಪ್ರೂವ್ ಮಾಡೋದು ಬೇರೆ. ನೀವ್ ಹೇಳೋದು ನಿಜ. ಮತ್ತೆ ಮುಂದೆ ನಾವ್ ಹೇಗ್ ಮೂವ್ ಮಾಡ್ಬೇಕು ಇವಾಗ? ನನ್ನ ತಲೆಯಲ್ಲಿ ದುರ್ಗಾ ಸೇಫ್ ಆಗಿ ಬರೋದು ಮಾತ್ರ ಓಡ್ತಿದೆ. ನೀವೇನೇ ಹೇಳಿದ್ರು ನನ್ನ ತಲೆ ಅಕ್ಸೆಪ್ಟ್ ಮಾಡ್ತಿಲ್ಲ. ಮೊದಲು ದುರ್ಗಾ ಕೈ ಸಿಗಲಿ, ಆಮೇಲೆ ನೀವು ಏನು ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ. ಎಲ್ಲ ಒಳ್ಳೇದಾಗುತ್ತೆ, ನೀವೇನು ಯೋಚನೆ ಮಾಡ್ಬಿಡಿ ಕಿಶೋರ್ ಅವರೇ. ನನ್ನ ಪ್ರೀತಿ ನಿಜವಾಗಿದ್ರೆ ನನ್ನ ಹೆಂಡತಿ ಸಿಕ್ಕೇ ಸಿಗ್ತಾಳೆ. ಅಭಿ, ನೀನು ಬದುಕಿರಬಾರ್ದು. ಯಾಕಂದ್ರೆ ನೀನು ಹುಡುಕ್ತಾ 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 ದುರ್ಗಾವರೆಗೂ ರೀಚ್ ಆಗ್ಬಿಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಯಾರ ಕೈಗೂ ಸಿಗದೆ ಇರುವಂಥ ಜಾಗದಲ್ಲಿದ್ದರೂ ಕೂಡ ನೀನು ಅವಳವರೆಗೂ ರೀಚ್ ಆಗ್ತೀಯ ಅನ್ನೋದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅಕಸ್ಮಾತ್ ನೀನು ದುರ್ಗಾವರೆಗೂ ರೀಚ್ ಆಗ್ಬಿಟ್ರೆ ದುರ್ಗಾ ಎಲ್ಲ ನನ್ನ ಬಗ್ಗೆ ಬಾಯ್ಬಿಟ್ಬಿಡ್ತಾಳೆ. ಆಮೇಲೆ ನಾನೇನು ಮಾಡಲಿ? ಇಷ್ಟು ಕಷ್ಟಪಟ್ಕೊಂಡು ಹತ್ಕೊಂಡು ಮೇಲೆ ಬಂದಿದ್ದೀನಿ. ಆ ದುರ್ಗಾಯಿಂದ ಎಲ್ಲ ಕಳ್ಕೊಂಡು ಕೆಳಗೆ ಬೀಳೋದಕ್ಕೆ ನನಗಿಷ್ಟ ಇಲ್ಲ. ನಾನು ಕೆಳಗೆ ಬೀಳೋದು ಇಲ್ಲ. ನನ್ನ ಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ನನಗೆ ಎಷ್ಟು ಆಟ ಆದರೂ ಪರವಾಗಿಲ್ಲ ಅಂತ ಆಟ ಆಡೋಳು ನಾನು. ನಿನ್ನನ್ನು ಬಿಟ್ಟರೆ ನನ್ನ ಆಟ ಕೆಟ್ಟೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬದುಕಿದ್ರೆ ಅದ್ಯಾವುದೂ ಸಾಧ್ಯ ಆಗಲ್ಲ. ಅದಕ್ಕೆ ನೀನು ಬದುಕಿರಬಾರ್ದು. ಭಯ ಬಿದ್ದರೆ
ಒಂದು ಹೆಜ್ಜೆನೂ ಮುಂದಿಡಕ್ಕಾಗಲ್ಲ. ಆಗಿದ್ದಾಗ್ಲಿ ಅಂದ್ಕೊಂಡು ಮುನ್ನುಗ್ಗಿದ್ರೆ ಇಡೀ ಸಾಮ್ರಾಜ್ಯನೇ ನಂದಾಗುತ್ತೆ. ಐ ಆಮ್ ಸಾರಿ ಅಭಿ.